ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಖಾಸಗಿ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಸಮಯ ಸಿಕ್ಕಾಗ ಮೊಬೈಲ್ ಯೂಸ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುತ್ತೇನೆ. ಹೀಗೆ ಒಂದು ದಿನ ಬ್ರೌಸಿಂಗ್ ನಲ್ಲಿ ತುಂಟಾಟ ಬ್ಲಾಗ್ ನೋಡಿದೆ. ಅದು ತುಂಬಾ ಇಷ್ಟ ಆಯ್ತು. ನಾನು ಮತ್ತೆ ನನ್ನ ಕರಿಮಣಿ ಮಾಲೀಕ ಬಿಟ್ಟರೆ ಬೇರೆ ಯಾರ ಜೊತೆಗೆ ಆ ಕೆಲಸ ಮಾಡಿರಲಿಲ್ಲ. ಆದ್ರೆ ಮನಸ್ಸಿನಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇತ್ತು. ಆದ್ರೆ ಹೆದರಿಕೆಯಿಂದ ಸುಮ್ಮನೆ ಇದ್ದೆ. ಮೊದಲೇ ನನ್ನ ಪತಿ ದೂರದ ಊರಿನಲ್ಲಿದ್ದಾರೆ. ಅಪರೂಪಕ್ಕೆ ಮನೆಗೆ ಬರುತ್ತಾರೆ. ಹೀಗಾಗಿ ಬೇರೆಯವರ ಸಹಾಯ ಪಡೆಯಬೇಕೆಂದು ಅನಿಸಿದರೂ ಸುಮ್ಮನೆ ಇದ್ದೆ. ಸಮಯ ಸಿಕ್ಕಾಗ ಬ್ಲಾಗ್ ಓದಿ ತೃಪ್ತಿ ಪಟ್ಟಿಕೊಳ್ಳುತ್ತಿದ್ದೆ. ನನ್ನ ಸ್ನೇಹಿತೆ ರಶ್ಮಿ, ಅವಳು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಳು. ಅವಳೊಂದಿಗೆ ಎಲ್ಲ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೆ. ಅವಳು ಬೇರೆಯವರ ಸಹಾಯ ಪಡೆದುಕೊಂಡಿದ್ದಳು. ಅದನ್ನು ನನ್ನ ಮುಂದೆ ಹೇಳಿದ್ದಳು. ಅದನ್ನು ಕೇಳಿ ನಾನು ಸಹಾಯ ಕೇಳಬೇಕು ಅಂದುಕೊಳ್ಳುತ್ತಿದ್ದೆ, ಆದ್ರೆ ಸುಮ್ಮನೆ ಇದ್ದೆ. ಹೀಗೆ ಬ್ಲಾಗ್ ನೋಡುವಾಗ ಕಥೆ ಇಷ್ಟ ಆಗಿ ಅಭಿಪ್ರಾಯ ಬರೆದೆ. ಅದಕ್ಕೆ ಇಮೇಲ್ ಇಂದ ರಿಪ್ಲೈ ಬಂದಿತ್ತು. ಆಮೇಲೆ ಮೇಲ್ ಮೂಲಕ ದಿನ ಚರ್ಚೆ ಆರಂಭವಾಯಿತು. ಸಾರಿ, ಬ್ಲಾಗ್ ನಿರ್ವಹಣೆ ಮಾಡುತ್ತಿದ್ದವರ ಹೆಸರು ಹೇಳುವುದು ಮರೆತೆ. ಅವರ ಹೆಸರು ರವಿ ಅಂತ. ಆಮೇಲೆ ನಾವು ಸ್ನೇಹಿತರು ಆದೆವು. ರವಿ ಕೂಡ ನನ್ನ ಭೇಟಿ ಮಾಡಲು ಪ್ರಯತ್ನ ಮಾಡಿದ್ದ, ಆದ್ರೆ ನಾನು ಸಹಾಯಕ ಕೊಡಲಿಲ್ಲ. ಹೀಗೆ ಆನ್ಲೈನ್ ನಲ್ಲಿ ಮಾತನಾಡುತ್ತಾ ಎಲ್ಲ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೆವು. ಯಾಕೋ ರವಿ ಜೊತೆಗೆ ಕೆಲಸ ಮಾಡಬೇಕು ಅನಿಸಿತು. ರವಿಗೂ ನನ್ನ ಜೊತೆಗೆ ಕೆಲಸ ಮಾಡಬೇಕು ಅಂತ ಇತ್ತು. ಹೀಗಾಗಿ ಒಂದು ದಿನ ಭೇಟಿಯಾದೆವು. ನಾನು ಭಯದಲ್ಲಿಯೇ ಹೋದೆ. ರವಿ ನೋಡಿ ಒಂದು ದಾರಿ ಮೈಜುಮನಿಸಿತು. ಯಾಕೆಂದರೆ ಚಿಗುರು ಮೀಸೆ ಹುಡುಗ ಆಗಿದ್ದ, ಅಷ್ಟೇ ತರ್ಲೆ ಕೂಡ ಇದ್ದ. ಮೊದಲ ಸಲ ಭೇಟಿಯಾದಾಗ ಹೆಚ್ಚು ಮಾತನಾಡಲಿಲ್ಲ. ಬೇಗ ಮನೆಗೆ ಬಂದು ಬಿಟ್ಟೆ. ಆದ್ರೆ ರಾತ್ರಿ ನಿದ್ದೆ ಬರಲಿಲ್ಲ. ಯಾಕೆಂದರೆ ಆ ಕೆಲಸ ಮಾಡುವ ಹಂಬಲ ಹೆಚ್ಚಾಗಿತ್ತು. ಆಮೇಲೆ ನಾನು ರವಿ ಭೇಟಿಯಾಗತೊಡಗಿದ್ದೆವು. ಆದ್ರೆ ಕೆಲಸದ ಬಗ್ಗೆ ಯಾವತ್ತೂ ಹೇಳಲಿಲ್ಲ. ಹೀಗೆ ದಿನಗಳು ಕಳೆದವು. ಒಂದು ದಿನ ರವಿಗೆ ಹೇಳಿಬಿಡಬೇಕು ಅನಿಸ್ತು. ರವಿಗೆ ಫೋನ್ ಮಾಡಿ ಪಾರ್ಕ್ಗೆ ಕರೆದೆ. ಮಾತು ಶುರುವಾಯಿತು. ಆಮೇಲೆ ಅವನಿಗೂ ಕೆಲಸದ ವಿಷಯ ಹೇಳಬೇಕು ಅನಿಸಿದ್ರೂ ಸುಮ್ಮನೆ ಇದ್ದ. ನಾನೇ ಗಟ್ಟಿಯಾದ ನಿರ್ಧಾರ ಮಾಡಿ ರವಿ, ನಮ್ಮ ಮನೆಗೆ ಹೋಗೋಣ ಅಂದೆ. ಅವನು ಖುಷಿಯಿಂದ ಸರಿ ಅಂತ ಹೇಳಿದ. ಇಬ್ಬರೂ ಮನೆಗೆ ಬಂದೆವು. ಆಮೇಲೆ ರವಿ ಮನೆಯನ್ನು ಸುತ್ತಾಡಿ ನೋಡಿದ. ನಾನು ಬಾತ್ರೂಮ್ಗೆ ಹೋಗಿ ನೀರು ಹೊಯ್ದುಕೊಂಡು ಬಂದೆ. ಆಗ ರವಿ ನನ್ನ ಬಳಿ ಬಂದ. ಆಗಲೇ ಅವನ ತಮ್ಮ ಬಹಳ ತೊಂದರೆ ಮಾಡುತ್ತಿದ್ದ. ನಾನು ಸುಮ್ಮನೆ ನಿಂತಿದ್ದೆ. ಆಗಲೇ ರವಿ ಕೆಲಸ ಆರಂಭಿಸಿದ. ನಾನು ಕೆಲಸಕ್ಕೆ ಸಹಕಾರ ನೀಡಿದೆ. ಅಂದಿನಿಂದ ಇಂದಿನವರೆಗೂ ನಾವು ಕೆಲಸ ಮಾಡುತ್ತಾ ಒಬ್ಬರಿಗೊಬ್ಬರು ನೆರವು ನೀಡುತ್ತಾ ಖುಷಿಯಿಂದ ಇದ್ದೇವೆ. ಸ್ನೇಹಿತರೆ, ನನ್ನ ಕಥೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.